ಮನೆ ಬಾಗಿಲಿಗೆ ನ್ಯೂಸ್18 ಕನ್ನಡ ಬಂದಿದೆ. ನಿಮ್ಮ ಸಮಸ್ಯೆಗೆ ಧ್ವನಿಯಾಗಲು, ನಿಮ್ಮ ಸಮಸ್ಯೆಯನ್ನು ಕೇಳಲು, ಆಡಳಿತ ನಡೆಸುವವರ ಗಮನವನ್ನು ನಿಮ್ಮತ್ತ ಸೆಳೆಯಲು, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕಲು, ಆ ಮೂಲಕ ನಿಮ್ಮೂರಲ್ಲಾಗಬೇಕಾದ ಬದಲಾವಣೆಯನ್ನು, ಅಭಿವೃದ್ಧಿಯನ್ನು, ಸಮಸ್ಯೆಗಳಿಗೆ ಪರಿಹಾರವನ್ನು ಖಾತ್ರಿಪಡಿಸೋದಕ್ಕೆ ನಾವು ಬಂದಿದ್ದೇವೆ. ಇದೇ ಹೊತ್ತಿನ ವಿಶೇಷ ನಮ್ಮೂರಲ್ಲಿ ನ್ಯೂಸ್18. ನಾನು ಆಶಿಕ್ ಮುಲ್ಕಿ. ಇವತ್ತು ನಮ್ಮೂರಲ್ಲಿ ನ್ಯೂಸ್18 ತಂಡ ರಾಜ್ಯದ ಮತ್ತೊಂದು ಜಿಲ್ಲೆಯ ಮತ್ತೊಂದು ಗ್ರಾಮದಲ್ಲಿದ್ದೀವಿ. ಈ ಗ್ರಾಮದಲ್ಲಿರುವಂಥ ಜನರಿಗೆ ಒಂದು ದೊಡ್ಡ ಸಮಸ್ಯೆ ಇದೆ. ಆ ಸಮಸ್ಯೆಯನ್ನು ಕಳೆದ 25-30 ವರ್ಷಗಳಿಂದ ಆದರೂ ಕೂಡ ಪರಿಹಾರ ಮಾಡೋದಕ್ಕೆ ಸರ್ಕಾರಕ್ಕೆ ಸಾಧ್ಯ ಆಗಿಲ್ಲ. ಇವತ್ತು ನಾವು ವಿಜಯಪುರ ಜಿಲ್ಲೆಯ ನಿಡಗುಂಡಿ ತಾಲೂಕಿನ ಬೇನಾಳ್ RS ಅನ್ನುವಂಥ ಒಂದು ಗ್ರಾಮದಲ್ಲಿದ್ದೀವಿ. ಈ ಗ್ರಾಮದಲ್ಲಿರುವಂಥ ಜನರ ಒಂದು ದೊಡ್ಡ ಸಮಸ್ಯೆ ಏನು, ಅದರಿಂದ ಅವ್ರಿಗೆ ಆಗ್ತಾ ಇರುವಂಥ ಪ್ರತಿಕೂಲ ವಾತಾವರಣ ಏನು ಅನ್ನುವಂಥದ್ದನ್ನು ಇಲ್ಲಿನ ಗ್ರಾಮಸ್ಥರನ್ನೇ ಮಾತಾಡಿಸ್ತಾ ನಾವು ತಿಳ್ಕೊಳ್ಳೋಣ. ಸರ್, ನಿಮ್ಮೂರಲ್ಲಿ ಒಂದು ದೊಡ್ಡ ಸಮಸ್ಯೆ ಇದೆ ಅಂತ ಗೊತ್ತಾಯಿತು. ಏನು ಸರ್ ಅದು ಸಮಸ್ಯೆ? ನಮ್ಮೂರಲ್ಲಿ ನೋಡ್ರಿ, ಗ್ರಾಮದ ಹಲವಾರು ಸಮಸ್ಯೆಗಳಲ್ಲಿ ಅತ್ಯಂತ ಪ್ರಮುಖವಾದ ಸಮಸ್ಯೆ ಅಂದರೆ ಅನ್ನಭಾಗ್ಯ ವಿತರಣೆ. ಇದು ಸರ್ಕಾರ ಪುಕ್ಕಟೆ ಕೊಡ್ತಕ್ಕಂಥ ರೇಷನ್ನು. ಆದರೆ ಈ ಗ್ರಾಮದಲ್ಲಿ ಪ್ರತಿನಿತ್ಯ ಅಕ್ಕಿ ಸಲುವಾಗಿ ಜನರು ಸಾಕಷ್ಟು ಪರದಾಡ್ತಾರೆ. ದಿನವೂ ನಿತ್ಯ ಹೆಣ್ಮಕ್ಳಿಗೆ 300 ರೂಪಾಯಿ ಕೂಲಿ, ಗಂಡು ಮಕ್ಕಳಿಗೆ 500 ರೂಪಾಯಿ ಕೂಲಿ. ಅವರು 2-3 ದಿವಸ ರೇಷನ್ ಸಲುವಾಗಿ ಪಾಳೆ ಹಚ್ಚಿ ನಿಲ್ಲಬೇಕು. ಹೀಗಾಗಿ ಅವರು ಪುಕ್ಷಟಿ ರೇಷನ್ ಇದ್ರೂ ಕೂಡ ಅವರು ರೊಕ್ಕ 300ರಿಂದ 3 ದಿನ ಅಂದರೆ 900 ರೂಪಾಯಿ ಹೆಣ್ಮಕ್ಳು ಕೂಲಿ ಕಳ್ಕೊಂಡು ರೇಷನ್ ತೊಗೋಬೇಕಾಗತ್ತೆ. ಗಂಡು ಮಕ್ಕಳು 500 ರೂಪಾಯಿ ಅಂದರೆ 1500 ರೂಪಾಯಿ ಕೂಲಿ ಕಳ್ಕೊಂಡು ರೇಷನ್ ತೊಗೋಬೇಕಾಗತ್ತೆ. ಅದಕ್ಕೆ ದಯವಿಟ್ಟು ಈ ಗ್ರಾಮದೊಳಗೆ ರೇಷನ್ ಹಂಚಲಿಕ್ಕೆ ಒಂದು ನ್ಯಾಯಬೆಲೆ ಅಂಗಡಿ ಆದ್ರೆ ಭಾಳ ಅನುಕೂಲ ಆಗ್ತದೆ. ಸಾಕಷ್ಟು ಜನರಿಗೆ ಆ ಒಂದು ಜ್ವಲಂತ ಸಮಸ್ಯೆಯಿಂದ ತಪ್ಪಿಸ್ಕೊಂಡಂಗೆ ಆಗ್ತದೆ. ನಿಮ್ಮೂರಲ್ಲಿ ರೇಷನ್ ಅಂಗಡಿ ಇಲ್ಲ? ಸುಮಾರು 25 ವರ್ಷದಿಂದ ಇಲ್ಲಿ ಪ್ರತ್ಯೇಕವಾದ ರೇಷನ್ ಅಂಗಡಿ ಇಲ್ಲ. ಬೇನಾಳ್ NHದವರ ಬಂದು ಇಲ್ಲಿ ತಿಂಗಳದಾಗ 2 ದಿವಸ ಹಂಚಿ ಹೋಗ್ತಾರೆ. ಅದು ಹೆಚ್ಚು ಕಡಿಮೆ ಅದು ಸಿಗಲ್ಲ. ಸುಮಾರು 25, 30, 40 ಕಾರ್ಡ್ ರೇಷನ್ದಿಂದ ವಂಚಿತ ಆಗ್ತಾವೆ. ಇದು ನಿಮ್ಮೂರಲ್ಲಿ ಎಷ್ಟೊಂದು 500 ಕಾರ್ಡ್ಗಳಿದಾವ? ಹೆಚ್ಚು ಕಡಿಮೆ 500 ಕಾರ್ಡ್ ಆಗ್ತಾವ್ರಿ. ಅಂತ್ಯೋದಯನ 90 ಕಾರ್ಡ್ ಅದಾವು. BPL ಕಾರ್ಡು ಸುಮಾರು 450 ತನಕ ಇರ್ಬೋದು. ಆಯ್ತಲ್ಲ, ಅಲ್ಲಿ 550 ಕಾರ್ಡ್ ಆಯ್ತಲ್ಲ. 550 ಕಾರ್ಡ್ಗಳಿಗೂ ಅಕ್ಕಿ ಇಲ್ಲ. ಕೊಡ್ತಾರೆ, ಆದ್ರೆ ಬಹಳಷ್ಟು ಜನರಿಗೆ ಸಿಗಲ್ಲ. ಹೊರಗಡೆ ಅಂತ ಅಂದು ಕೊಡ್ತಾರೆ. ಹೌದೌದು. ಈಗ ಅವ ನಿಮಗೆ ಮನೆಯಲ್ಲಿ ಎಷ್ಟು ದುಡಿತಾರೆ ಯಜಮಾನ್ರು, ಮಕ್ಳು ಎಷ್ಟು ದುಡಿತಾರೆ? ಎಲ್ಲ 500, 300, 600 ದುಡಿತಾರೆ. ಅದರಲ್ಲಿ ಅರ್ಧಕ್ಕರ್ಧ ದುಡ್ಡು ರೇಷನ್ಗೆ ಹೋಗುತ್ತೆ ಅನ್ಸುತ್ತೆ. ಹೆಂಗ್ ಮಾಡ್ಬೇಕ್ರಿ? ಅದಕ್ಕೆ ಈಗ ನಾವು ದಿನ 300 ರೂಪಾಯಿ ದುಡ್ಯಾಕೆ ಹೋಗ್ಯಾರಿ. ಈಗ 3 ದಿನ ನಾವು ಇಲ್ಲಿಗೆ ಇದಕ್ಕೆ ನಿಂತೇವಂದ್ರೆ 900 ರೂಪಾಯಿ ನಮಗೆ ಯಾರು ಕೊಡ್ತಾರ? ಹೌದಲ್ರಿ? ಮಕ್ಕಳು ಒಂದು ಅದಿಗೆಡ್ ಮಗ ಐತಿ, ಒಂದು ಚಲೋ ಮಗ ಐತಿ, ಅವ್ರು ದುಡ್ದು ಹಾಕಿದ್ರೆ ನನಗೆ ಹೊಟ್ಟಿಗೆ ನಾವು ಏನು ತಿನ್ನೋನು? ಇದಕ್ಕೆ 3 ದಿನ ನಿಂತೇವಂದ್ರೆ ಅದಕ್ಕೆ ಒಂದು ಸ್ವಲ್ಪ ತಿಳಿಸಿ ಇಲ್ಲೇ ಕೊಡೋಕೆ ಮಾಡಿಬಿಟ್ರಿ ಅದು ನಮ್ಗೆ ರೇಷನ್. ರೇಷನ್ ಕಾರ್ಡ್ ನ್ಯಾಯಬೆಲೆ ಅಂಗಡಿ ಇಲ್ವಂತೆ ನಿಮ್ಮ ಊರಿಗೆ? ಇಲ್ರಿ, ಏನೂ ಇಲ್ರಿ. ಮತ್ತೆ ಇಷ್ಟೆಲ್ಲ ಮಾಡ್ತೇವ್ರಿ, ಏನು ಮಾಡೇ ಇಲ್ರಿ. ನಾವು ಬಡ್ರು ಅದಾರ, ಬಡ್ರು ಭಾಳ ಮಂದಿ ಅದಾರ ಇಲ್ಲಿ. ಹೊಲ ಇದ್ದವ್ರು ಯಾರೂ ಇಲ್ಲ. ಅವ್ರು ಕೂಲಿ ಕೆಲ್ಸಕ್ಕೆ ಹೋಗೋರು? ಕೂಲಿ ಕೆಲ್ಸಕ್ಕೆ ಹೋಗೋರು ಅದಾರ. ಮತ್ತು ತಿಂಗಳ 2-2 ಸಾವಿರ ಬಿಟ್ಟಿದ್ದು ನೋಡ್ರಿ, ಅವು ಬಂದಿಲ್ರಿ ನಮಗೆ. ಮತ್ತು ಇದ್ರು ಅಕ್ಕಿ ಅನ್ನಭಾಗ್ಯ. ಹ್ಞೂ ರೀ. ರೇಷನ್ ಅಂಗಡಿ ಇಲ್ಲ ಅಂದ್ಮೇಲೆ ಅನ್ನಭಾಗ್ಯ ಅಕ್ಕಿ ಎಲ್ಲಿ ಸಿಗುತ್ತೆ? ಇಲ್ರಿ ನೋಡ್ರಿ, ನನಗೆ ಮಕ್ಕಳೆಲ್ಲ ಬರೀ ಇಲ್ರಿ. ಅಂತ 3 ದಿನ ಹೋಗ್ಬೇಕ್ರಿ ಪಾಳ್ಯಾಕ. ಅದಕ್ಕೆ ನೆಡ್ಕೊತ ಹೋಗ್ಬೇಕ್ರಿ, 2 ಕಿಲೋಮೀಟ್ರ್ ಆಕೈತೆ ಅದು ಕಡೆ. ಅದಕ್ಕೆ ಮನ್ಯಾಗ ನನ್ನ ಮಗ ಎಲ್ಲ ಯಾರು ಕರ್ಕೊಂಡು ಹೋಗ್ರಿ? ನಾನು ನಡೆದ ಹೋಗಿದ್ರು ನಡ್ಬೋದು, ಮುದುಕಿ ನಾನು. ಮತ್ತು ನನ್ನ ವಯಸ್ಸಾಯ್ತೇನು ರೀ. ಅದಕ್ಕೆ ರೀ ಅಕ್ಕಿ ಸಲಾಗ 3 ದಿನ ನಿಂದಿರ್ತೀನಿ ನೋಡ್ರಿ.
ನ್ಯಾಯಬೆಲೆ ಅಂಗಡಿಗೆ ಹೋಗಿ ನಾಯಿ ಎಲ್ಲಿ ಐತಿ ಪಕ್ಕ NH ಬೇನಾಳ್ NH ಹೋಗ್ತೀರಿ ಎಣ್ಣೆ ಹಚ್ಕೊತೀನಿ ತಗೊಂಡ್ಬರ್ತಾರ ಅವರು ಇಲ್ರಿ ಅಲ್ಲೇ ಹೋಗಿ ಚೀಟಿಗೆ ಹೋಗ್ಬೇಕ್ರಿ ಅದು ಚೀಟಿ ಹಚ್ಚಿನ ಇಲ್ರಿ ಚೀಟಿ ಮಾಡ್ಸಾಕ ಚೀಟಿ ರೀ 3 ದಿವಸ ರೇಷನ್ ಅದ್ರ ಸಿಕ್ತು ಸಿಗಂಗಿಲ್ಲ ಒಬ್ಬರಿಗೆ ಆಯ್ತಂತಾರ್ರಿ ಅವ್ರು ಆಯ್ತು ಗೌರ್ಮೆಂಟ್ ಕೊಟ್ಟಿಲ್ಲ ಬಂದಿಲ್ಲ ಸರ್ವರ್ ಇಲ್ಲ ಬಿಜಿ ಅದ ಈ ನಮೂನಿ ಮಾತಾಡ್ತಾರ ಅವ್ರು ಕೇಳಕ್ ಹೋದ್ರೆ ನೀ ಯಾರಿಗೆ ಐತಿ ಹೇಳೋ ಅಂತಾರ ಯಾರಿಗೆ ಕೇಳ್ತಿ ಕೇಳಂತಾರ ನಾ ಇಷ್ಟೇ ಕೊಡೋದು ಇಟ್ಟು ಬಂದ ಇಟ್ಟು ಕೊಡವ ಇಲ್ಲಿ ನಾ ಆಯ್ತು ಕೊಡಂಗ ಅಂತ ಹೇಳ್ಬಿಡ್ತಾರ ಅವ್ರು ಅಷ್ಟೇ ಮತ್ತೆ ಈಗ ನೀವೆಲ್ಲ ಹೊರಗಡೆಯಿಂದ ದುಡ್ಡು ಕೊಟ್ಟು ತರ್ತಾ ಇದೀರಿ ಮತ್ತೆ ಏನು ಮಾಡ್ಬೇಕ್ರಿ ಈಗ ಅವ್ರು ಏನಂತಾರ ಸಿಗ್ಲಾರ ತಂದು ತಿನ್ಬೇಕು ನಾವು ಮತ್ತೀಗ ಈಗ 1 kg 70-80 ರೂಪಾಯಿ ತಂದು ತಿನ್ನೋದು ಆಕತ್ತೆ ನಮಗೆ ಇದು ರೇಷನ್ ಕಾರ್ಡ್ ಇದ್ದರೆ ನಮ್ಗೆ ಅದರಲ್ಲಿ ತಿನ್ನಕ್ಕೆ ಬರ್ತದೆ ಅದ್ರಾಗ 1 ತಿಂಗಳು ಕೊಟ್ಟರೆ ಕೊಡಲಿಲ್ಲ ಆಯ್ತಂತ ಹೇಳ್ಬಿಡ್ತಾರೆ ಯಾಕಂದ್ರೆ ಗೌರ್ಮೆಂಟ್ ಮೇಲೆ ಕಮ್ಮಿ ಬಂದದ ಮಾಲ ಅಂತ ಹೇಳ್ತಾರೆ ಅಷ್ಟೇ ಮತ್ತೆ ಲೆಕ್ಕ ಅಂದ್ರೆ 200-220 ಕಾರ್ಡ್ ಇದ್ರೆ ಒಂದು ರೇಷನ್ ಅಂಗಡಿ ಕೊಡ್ಬೇಕು ಇಲ್ಲಿ ಡಬಲ್ ಇದೆಯಲ್ಲ 500-555 ಇಲ್ಲ 2 ಕೊಡ್ಬೇಕು ಲೆಕ್ಕ ಒಂದಲ್ಲ ಹೌದ್ರಿ ಮತ್ತೆ ಅಷ್ಟು ಕೊಟ್ಟರೆ ಇಲ್ಲಿ ಅದು ಅನುಕೂಲ ಆಗತ್ತೆ ಜನರಿಗೆ ಮತ್ತೆ ಅನುಕೂಲ ಆಗಲ್ಲ ಅದು ಮತ್ತು ಅದು ಎಷ್ಟೊತ್ತಿದ್ರು ನಮ್ಗೆ ಇಲ್ಲಿ ಒಂದು ನ್ಯಾಯಬೆಲೆ ಅಂಗಡಿ ಕೊಡಬೇಕು ತಮ್ಮ ಸರಿಯಾಗಿ ತಗೊಳ್ಳೋದು ನೆಟ್ವರ್ಕ್ ಬರಲ್ಲ ಅಂತೇಳಿ 2 ದಿವ್ಸ ಕೊಡ್ತಾರೆ ಅವರು ಹಿಂಗಾಗಿ ಎಲ್ಲರಿಗೆ ರೇಷನ್ ಸಿಗ್ತಾ ಇಲ್ಲ ನಿಮ್ಮೂರಲ್ಲಿ ರೇಷನ್ ಅಂಗಡಿಯಲ್ಲಿ ಪಕ್ಕದ ಊರಿಗೆ ಹೋಗ್ತೀವಿ ಬೇರೆ ಊರಿಗೆ NH ಬೇನಾಳಕ್ಕೆ ಹೋಗ್ಬೇಕು ಅಲ್ಲೇ ಖಾಲಿ ಆಗೈತೆ ಅಂತಾರೆ ಹಿಂಗಾಗಿ ಹೋದ್ರೆ ರೇಷನ್ ಸಿಗಲ್ಲ ಇಲ್ಲೇ ಬಡದಾಟ ಹಿಂಗಾಗಿ ಮೊನ್ನೆ ಸಲ ಬಡದಾಟ ಆಯಿತು ಆದರೂ ಕೂಡ ನಾವು ಸಹಕರಿಸ್ಕೊಂಡು ಒಂದು 50 ಕಾರ್ಡ್ ಉಳಿದು ಆದರೂ ಮುಂದಲ್ ಸೇರಿ ಕೊಡ್ತಾರಂತೇಳಿ ಹೇಳಿ ವಿನಂತಿ ಮಾಡಿ ಇದು ಮಾಡಿ ಕಳಿಸಿವು ಆದರೂ ಮತ್ತೆ ಈ ಸಲ 30 ಕಾರ್ಡ್ ಉಳಿಸ್ಯಾರ ಹಿಂಗಾಗಿ ಪ್ರತಿಯೊಬ್ಬರಿಗೂ ರೇಷನ್ ಸಿಗಲ್ಲ ಅದಕ್ಕೆ ಮುಖ್ಯವಾಗಿ ನ್ಯಾಯ ಅಂಗಡಿ ದೊರಕಿಸ್ಬೇಕಿಲ್ಲಿ ಅಂದ್ರೆ ಸರ್ಕಾರ ಯಾರು ಹೊಟ್ಟೆ ಹಾಸ್ಕೊಂಡಿರಬಾರ್ದು ಅಂತ ಅನ್ನಭಾಗ್ಯ ಕಾರ್ಯಕ್ರಮ ಕೊಟ್ಟಿದೆ ಆದ್ರೆ ಈ ಊರಲ್ಲಿ ಅನ್ನಭಾಗ್ಯ ಕೊಡೋದಕ್ಕೆ ನ್ಯಾಯಬೆಲೆ ಅಂಗಡಿ ಇಲ್ವಲ್ಲ ನ್ಯಾಯಬೆಲೆ ಅಂಗಡಿ ಇಲ್ರಿ ಇಲ್ಲಿ ಅವಶ್ಯವಾಗಿ ನ್ಯಾಯಬೆಲೆ ಅಂಗಡಿಯನ್ನು ನಮ್ಮ ಊರಿಗೆ ಅವಶ್ಯವಾಗಿ ಕೊಡಬೇಕು 500 ಕಾರ್ಡ್ ಅದಾವನ್ನ ಒಂದು ನ್ಯಾಯಬೆಲೆ ಅಂಗಡಿ ಕೊಡ್ತಿರೋ ಕೊಡಂಗಿಲ್ಲ ಕೊಡಲೇಬೇಕು ಅದಕ್ಕಾಗಿ ನಾವು ಅದನ್ನ ಮನವಿ ಸಲ್ಲಿಸ್ತೇವೆ ಕಷ್ಟ ಆಗುತ್ತೆ ಎಲ್ಲ ಹೊರಗಡೆ ತರೋದು ಹೊರಗಡೆ ನಿಂತರದು ಎಷ್ಟು 4 ಕಿಲೋಮೀಟರ್ ಹೋಗ್ಬೇಕ್ರಿ ಮುದುಕರಿಗೆ ಎಲ್ಲಿ ಹಾಕತ್ರಿ ನಮ್ಮಂಥವ್ರಿಗೆ ಎಲ್ಲಿ ಹಾಕತ್ರಿ ನಡೆದವ್ರು ಬೈಕ್ ಹೊಡ್ಯಾಕ ಬರೋದು ಹೋಯ್ತಾರೆ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳದ್ದು ನನಗೆ ರೇಷನ್ ಕೊಟ್ಟಿಲ್ಲ ಅವರು ನವೆಂಬರ್ ಮತ್ತೆ ಡಿಸೆಂಬರ್ ತಿಂಗಳದ್ದು ರೇಷನ್ ಕೊಟ್ಟಿಲ್ಲ ಕೇಳಿದ್ರೆ ಬಂದ ಮೇಲೆ ಕೊಡ್ತೀನಿ ಬರಲ್ವಂತ ಚೀಟಿ ಕೊಟ್ಟಾರ ಚೀಟಿ ಕೊಟ್ಟಿದ್ದಾರೆ ನಮ್ದು 2 ತಿಂಗಳ ಚೀಟಿ ರೇಷನ್ ಇಲ್ಲ ಅಂತ ಹೇಳಿ ಇದು ನವೆಂಬರ್ ನಾವು 5 ಜನ ಮನೆಯಲ್ಲಿ ನಾವು ಏನ್ ತಿನ್ಬೇಕು 2 ತಿಂಗಳ ಗಂಟಲೆ ರೇಷನ್ ಕೊಡ್ಲಿಲ್ಲ ಅಂದ್ರೆ 5 ಮಂದಿ ಅಂದ್ರೆ 25 50 kg ಕೊಡ್ಬೇಕು ನನಗೆ ರೇಷನ್ ಕೊಟ್ಟಿಲ್ಲ 2 ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳದ್ದು ನಿಮ್ಗೂ ಅಷ್ಟೇನಾ ಈಗ ನಮಗೂ 2 ತಿಂಗಳು ಹೋಗಿ ಹೊಳೆ ಮಾಮ ಹೋಗುದು ಹೊಳೆ ಬರುದು ಹೋಗುದು ಹೊಳೆ ಬರುದು ಬಂದಂತ ರೇಷನ್ ಎಲ್ಲಿ ಹೋಗ್ತೈತಿ ಇದು 1 ತಿಂಗಳು ಚೀಟಿ ತಗೊಂಡು ಅಲ್ಲೇ ಗಪ್ಪ ಮಾಡಿದ್ರು ಕೊಲ್ಲಿಲ್ರಿ ಈಗ ಇದನ್ನು ಹೋಗಿ ಹೊಳೆ ಬಂದ ಹೋದ್ರೆ ಕೊಡ್ತೇವೆ ನಾಳೆ ಕೊಡ್ತೇವೆ ಮುಂದಿನ ತಿಂಗಳು ಕೊಡ್ತೇವೆ ಅಂತಾರೆ ಹೋಗುದು ಹೊಳೆ ಬರುದು ಏನು ಮಾಡೋದು ನೋಡ್ರಿ ಹೆಂಗೆ ಮಾಡ್ತೇವೆ ಕೊಡ್ತೇವೆ ಅಂತಾರೆ ಆಮೇಲೆ ಕೊಡಂಗೆ ಇಲ್ಲ ಮುಂದಿನ ತಿಂಗಳ ಹೆಚ್ಚಿಗೆ ತರ್ತೇವೆ ಕೊಡ್ತೇವೆ ಈಗ ಹೋಗ್ರಿ ಅಂತಾರೆ ಕಾಲೇ ಅಲ್ಲ ಮುಂದಿನ ತಿಂಗಳು ಯಾಕೆ ಹೆಚ್ಚಿಗೆ ತರಬೇಕು ಈ ತಿಂಗಳೇ ನಮಗೆ ಬೇಕಾಗಿರಂತ ಕೊಟ್ಬಿಟ್ರೆ ಮುಗೀತಲ್ಲ ತರಂಗೆ ಕೊಡಂಗಿಲ್ಲ ಗೌರ್ಮೆಂಟ್ನ ಕಮ್ಮಿ ಕಳ್ಸೈತೆ ನಾವೇನು ಮಾಡೋಣ ಯಾರನ್ನ ಕೇಳ್ಕೊತೀರಿ ಕೇಳ್ಕೊರಿ ಅಂತ ಅಂದು ನಾವು ಏನು ಮಾಡ್ಬೇಕ್ರಿ ನಮ್ಮ ಕಲ್ತವ್ರ ನಾವು ಹೋಗಿ ಎಲ್ಲಿ ಕೇಳಕ್ಕೆ ಬರ್ತೈತ್ರಿ ಅದಕ್ಕೆ ನೀವು ಒಂದಿಟ್ಟು ಏನು ನ್ಯಾಯಬೆಲೆ ಅಂಗಡಿ ಸರ್ಕಾರನೇ ಕಡಿಮೆ ಕೊಡುತ್ತಂತ ಹೇಳ್ತಾರೆ ಚೀಟಿ ಮಾಡಕ್ಕೆ ಹೋದ್ರೆ ಟವರ್ ಇಲ್ಲ ಅಂತ ಹೇಳ್ತಾರೆ ಯಾವನು ನಿಮ್ಗೆ ಅಕ್ಕಿ ಕೊಡ್ತಾನಲ್ಲ ಸೆಕ್ರೆಟ್ರಿ ಹೋಗಿ ಬರ್ತೇವ್ರಿ 4 ದಿನ ನಾಲ್ಕು ದಿನ ಹೋಗೋದು ಮತ್ತೆ ಇಲ್ಲಿ 2 ದಿನ ರೀ 3 ದಿನ 2 ದಿನ ಅದು ವಾಪಸ್ ಕೊಡ್ತಾರೆ ವಾಪಸ್ ಮುಗಿತು ಯಾರಿಗೆ ಇಲ್ಲಿ ಒಬ್ಬರು ಸಿಕ್ತು ಒಬ್ರಿಗೆ ಸಿಗುದಿಲ್ಲ ಇಲ್ಲೇ ಮಾಡಿಬಿಡ್ರಿ ನಮಗೆ ಯಾರಿಗೆ ಗೊತ್ತು ನೋಡ್ರಿ ಹಿಂಗೆ ನೋಡ್ರಿ ಸರ ನ್ಯಾಯಬೆಲೆ ಅಂಗಡಿ ನಮ್ಮ ಈ RS ಬೇನಾಳಕ ಮಾಡಿಬಿಡ್ರಿ ಸರ ನಾವು ಅಡ್ಡಾಡಿ ಸತ್ತು ಹೋಗ್ಬಿಟ್ಟು ರೈತ ಮಂದಿ ನಾವು ದುಡಿಯೋದಾಗೋದಿಲ್ಲ ಏನೂ ಆಗೋದಿಲ್ಲ ಅಲ್ಲಿ ಹೋಗೋದು ಇಲ್ಲಿ ದುಡಿದ ಸಮಸ್ಯೆ ಭಾಳ ಐತಿ ನಮಗೆ ಅದು ಇದು ಇಲ್ಲಿಗೆ ಮಾಡಿಬಿಡ್ರಿ ಈ ಊರಲ್ಲೇ ಬೇಕು ಇದೇ ಊರಿಗೆ ಬೇಕು ನಮ್ಮ ಬೇನಾಳಕ ಬೇಕು ಇಲ್ಲೇ ಬೇಕು ನಮ್ಮ ಬೇನಾಳಕ ಬೇಕು ಸರ್ ಯಾಕೆ ಹಿಂಗಾಯ್ತು ಸರ್ 25-30 ವರ್ಷ ಆಯ್ತಂತೆ ಊರಾಗಿ ಯಾಕೆ ನೀವು ಮೊದ್ಲೆಲ್ಲಿದ್ರಿ ಮೊದ್ಲು ಹಳೆ ಊರಾಗಿತ್ತು ರೀ ಹಳೆ ಊರು ಅಂದ್ರೆ ಆಲ್ಮಟ್ಟಿ ಹಿನ್ನೀರು ಎಣ್ಣೀರಲ್ಲಿ ಅದ್ರಲ್ಲಿ ಮುಳುಗಡೆ ಆಗೋಯ್ತು ನಿಮ್ಗೆ ಅದು ಮುಳುಗಡೆ ಆಯಿತು ಮುಳುಗಡೆ ಆಗಿಂದ 2 ಕಡೆಗೆ ಆರಿಸಿ ಇದು ಮಾಡಿದಕ್ಕೆ ಜನರು ಕೇಳಿದ್ರು ಈ ಕಡೆ ಭೂಮಿ ಇದ್ದವರು ಈ ಕಡೆ ಸುಮಾರು 70% ಈ ಕಡೆ 30% ಆ ಕಡೆ ಹಿಂಗಾಗಿ 2 ಸೆಂಟ್ರ್ ಅದು
ಅದು ಏನಾಗಿತ್ತು, ಅಲ್ಲೊಂದು ವ್ಯವಸಾಯ ಸೇವಾ ಪತ್ತಿನ ಸಹಕಾರಿ ಸಂಘ ಅಂತ ಹೇಳಿತ್ತು 2 ಊರು ನಡಬರ್ಕ. ಅವ್ರು ಆ ಕಡೆ ಹೋದರು, NH ಬೇನಾಳ್ ಕಡೆ. ಹಿಂಗಾಗಿ ಅದು ರೇಷನ್ ವಿತರಣೆ ಮತ್ತು ನಾವು ಮಾಡ್ತೀವಿ, ಇಲ್ಲೇ ಬಂದು ಹಂಚ್ತೀವಿ ಅಂತೇಳಿ ಹೊಂಟಾರ. ಈಗ ಅದಕ್ಕೆ ಪ್ರತ್ಯೇಕವಾಗಿ ಮಾಡ್ಕೊಳ್ಳಿಕ್ಕೆ ನಾವು 2 ಸಲ ಮನವಿ ಕೊಟ್ಟೇವೆ. ಕೊಟ್ಟರು ಸರ್ಕಾರ ಅದನ್ನು ಪರಿಗಣಿಸಿಲ್ಲ. ಯಾಕೆ ಇಲ್ಲಿ ನಿಮ್ಮ MLA ಅವರು ಏನು ಕೆಲಸ ಶಾಸಕರಿಗೆ ಈ ಕೆಲಸ ಮಾಡಲ್ಲ ಅವ್ರು. ಬಿಡಿ, ಕೈಗೆ ಸಿಗ್ತಾರೆ. ಈ ಕೆಲಸ ಬೇಡ, ಮಾತಾಡಕ್ ಸಿಗ್ತಾರ? ಚಾ ಕುಡಿಯಕ್ಕೆ ಮಾಡ್ತೀವಿ ಹೋಗಂತಾರ ಅಷ್ಟೇ. ಮಾಡೋಣ ಅಂತಾರೆ. ಆದ್ರೆ ಅದು ಯಾವಾಗ ಮಾಡ್ತಾರೆ? ಪರಿಪೂರ್ಣವಾಗಿ ಆ ಬೇಡಿಕೆ ಈಡೇರಿಲ್ಲ. ಡೇಟ್ ಫಿಕ್ಸ್ ಇಲ್ಲ, ಮಾಡ್ತೀವಿ. ಯಾಕೆ ತಲೆ ಕರ್ಕೋತೀರಿ? ಎಲ್ಲರೂ ಸಮಾಸ ನಾವೇ ಹಿಂಗೆ ಹೇಳ್ತಾರ. ಇಷ್ಟ ಐತಿ ನೋಡ್ರಿ ಕತಿ, ಬೇನಾಳ್ ಅವ್ರ ಗತಿ. ಯಾರು ಅಧಿಕಾರಿಗಳು ಬರಲ್ಲ, ಯಾರು ಬರೋದಿಲ್ಲ, ಯಾರು ತಲೆ ಯಾರು ಬರಲ್ಲ. ಇಲ್ಲಿ ನಾವು ಬಡ್ದಾಡ್ಬೇಕು, ನಾವು ಹೊಡೆದಾಡ್ಬೇಕು. ಇದು ಬಿಟ್ಟರೆ ಬೇರೆ ಯಾರೂ ಇಲ್ಲ ಸಾಹೇಬ್ರ ಈ ಊರಲ್ಲಿ. ಹಾಂ, ಇವರಲ್ಲಿ ನಾವೇ. ಹಾಂ, ಹೋಗ್ಲಿ ಬಿಡ್ರಿ, ಹೊಟ್ಟೆ ಹಸಿವಿಗೆ ಒಂದು ಅನ್ನ ಆದ್ರೂ ಕೊಡಕ್ಕಾಗಲ್ವಲ್ರಿ ಇವ್ರಿಗೆ? ಇಲ್ಲ ಅಂತಾರಲ್ರಿ ಮೇಲೆ. ಒಬ್ಬರು ಸಿಕ್ತು, ಒಬ್ಬರು ಸಿಗಲ್ಲ. ಒಂದಿನ ರೇಷನ್ ಕೊಡ್ತಾರ, ಮರುದಿನ ಆಯ್ತು ಅಂತಾರೆ. ಯಾರು ಮುಂದಾಳಾಗೆ ಹೋಗ್ತಾರ ಅವ್ರಿಗೆ ತೊಗೋತಾರ. ಮುಂದಾಳಾಗಿ ಯಾವ ಹೋಗ್ತಾನೆ ಅವ್ನು ಸಿಗ್ತೈತಿ. ಅಲ್ಲ ಭಾಗ್ಯ, ಇಡೀ ರಾಜ್ಯದಲ್ಲಿ ಅನ್ನಭಾಗ್ಯದ ಅಕ್ಕಿ ಸಿಗದಿರೋ ಗ್ರಾಮ ಯಾವುದೂ ಇಲ್ಲ ಅನ್ಸುತ್ತೆ ನಿಮ್ದು ಬಿಟ್ರೆ. ಎಲ್ಲಾ ಕಡೆಗೆ ಸಿಗ್ತಾ ಇದೆ ಅನ್ಸುತ್ತೆ. ಎಲ್ಲ ಕಡೆ ಸಿಗ್ತೈತಿ. ಅಲ್ವೇನು ಯಜಮಾನ್ರೆ? ಹೌದು ಸರ್. ಆ ಫುಡ್ ಆಫೀಸರ್ ಫೋನ್ ಮಾಡಿ ಸರ್, ಬಂದು ಇಲ್ಲಿ ಕೂಲಿ ಕಾರ್ಮಿಕರು ಇರ್ತಾರ, ರೈತರು ಇರ್ತಾರ, ಅವ್ರಿಗೆ ಬಂದು ಅನ್ನೋತನು ಹೇಳೋದು ಏನೂ ಇಲ್ಲ ಇಲ್ರಿ. ಫೋನ್ ಮಾಡಿದಾಗ ಆಯ್ತು ಬರ್ತೇವೆ ಅನ್ನೋದು. ಅವ್ರು ಅಲ್ಲೇ ತಮ್ಮ ಆಪ್ಷನ್ ಯಾರು ಅವರು? ಏನ್ ಹೆಸರು ಅವ್ರದ್ದು? ಓಟೆಗಾರ ಫುಡ್ ಆಹಾರ ಇಲಾಖೆ. ಅವರು ಫೋನ್ ಮಾಡಿದ್ರೆ ಏನಂತಾರೆ? ಬರ್ತೇವೆ ಸರ್. ಯಾವಾಗ ಅಂತ ಮೇಲೆ ಬರ್ತೀವಿ, ಡಬಲ್ ಮೀನಿಂಗ್ ಬರ್ತೀವಿ. ಹೆಚ್ಚುವಂಗೆ ಇಡೋ ಫೋನ್ ಅಂತಾರೆ, ಇಡೋ ನೀರು ಚೆನ್ನಾಗಿ ಅಂತಾರೆ. ಹೀಗಾಗಿ ಸರಿಯಾದ ಇವು ನ್ಯಾಯಬೆಲೆ ಹಿಂಗೆ ಆಡ್ತಿರೋದು ನಿಮ್ಮ MLA-ಗಳಿಗೆಲ್ಲ ಗೊತ್ತಾ? ಎಲ್ಲ ಕಡೆ ಸರ್, ಯಾರು ಫೋನ್ ಮಾಡಿದ್ರು ಸಾರ್ವಜನಿಕರು ಫೋನೇ ರಿಸೀವ್ ಮಾಡೋದಿಲ್ಲ. ಮೊದಲು ಸೆಕ್ರೆಟ್ರಿ ಯಾರು MLA ಅಲ್ಲ ಸರ್, ಈ ರೇಷನ್ ಹಂಚವ ರೇಷನ್ ಅಂಗಡಿ ಸೆಕ್ರೆಟ್ರಿ ಯಾರು ಫೋನ್ ಹಚ್ಚಿದ್ರು ಫೋನ್ ರಿಸೀವ್ ಮಾಡೋದಿಲ್ಲ. ಮೇನ್ ಇದ್ದವ್ರದಷ್ಟೇ ರಿಸೀವ್ ಮಾಡೋದು, ಅವ್ರ ಜೊತೆ ಅಷ್ಟೇ ಮಾತಾಡೋದು. ಈ ಸಾಮಾನ್ಯ ಜನರ ಜೊತೆ ಒಟ್ಟ ಮಾತಾಡೋದಿಲ್ಲ, ಫೋನ್ ರಿಸೀವ್ ಮಾಡೋದಿಲ್ಲ, ಅವ್ರಿಗೆ ರೆಸ್ಪಾನ್ಸು ಮಾಡೋದಿಲ್ಲ ರೀ. ನಮ್ಮ ತೆರಿಗೆ ದುಡ್ಡು ಇಸ್ಕೊಂಡು ಸಂಬಳ ತಗೊಂಡು ತಿನ್ಕೊಂಡು ಆರಾಮಾಗಿ ಇರ್ತಾರಲ್ಲ ನಮ್ಮ ಕಷ್ಟ. ಹಿಂಗಾಗಿ ನಾವು ರೇಷನ್ ತೊಗೋಬೇಕಾದ್ರೆ ದೊಡ್ಡ ಒಂದು 2-3 ಹೋರಾಟ ಮಾಡಿದಂಗೆ ಆಗ್ಬೇಕಾಗೈತಿ ಇಲ್ಲಿ ರೇಷನ್ ತೊಗೋಬೇಕಾದ್ರೆ. ನನಗೆ ಈಗ 2 ತಿಂಗಳು ರೇಷನ್ ಕೊಟ್ಟಿಲ್ಲ ಅವನು. ಫೋನ್ ಮಾಡಿದ್ರೆ ಮುಂದಿನ ಸರಿ ಬಂತಂದ್ರೆ ಕೊಡ್ತೀನಿ. ಅಲ್ಲ, ರೇಷನ್ ತೊಗೋಬೇಕಾದ್ರೆ ಚಂಜಿಲೆ ಬಂದು ಪಾಳೆ ಹಚ್ಬೇಕು, ಚೀಟಿ ಮಾಡ್ಸಕಲ್ಲಿ ರೇಷನ್ ತೊಗೊಳಕ. ಮತ್ತು ಮಳ ಮಾಡಿದಿನ ತಪ್ತಂದ್ರೆ ರೇಷನ್ ಸಿಗಂಗಿಲ್ಲ. ಯಾಕೆ ಗದ್ಲಾಕತ್ತಂದ್ರೆ ಇವ್ರು 3-4 ದಿನ ಕೊಟ್ರೆ ಗದ್ಲಾಕಂಗಿಲ್ಲ. ಕೊಡ್ದು 1 ದಿನ ಕೊಡ್ತಾರೆ, ಅವತ್ತು ದುಂದು ಮಾಡಿ ಹೋಗ್ಬಿಡ್ತಾರೆ. ಹಿಂದವ್ರಿಗೆ ರೇಷನ್ ಸಿಗಂಗಿಲ್ಲ. ನೋಡಿ, ಇವ್ರ ಹತ್ರ ಚೀಟಿ ಐತೆ, ರೇಷನ್ ಇಲ್ವಂತ. ಅದೇ ಸಿಗಂಗೆ ಇಲ್ಲ. ಮುಂದೆ ಉಂಡವನ ಮುತ್ತೈದ ಮಗ, ಹಿಂದವ್ರಿಗೆ ಏನೂ ಇಲ್ಲ. ಖಾಲಿ ಚೀಲ ಹಿಡ್ಕೊಂಡು ಮನೆಗೆ ಹೋಗುದು, ಚಂಜಲೆ ಕುಂತರು, ಒಟ್ಟ ಏನೂ ಇಲ್ಲ. ಎಲ್ಲ ತಿಂಗಳು ಹಿಂಗೆ. ಒಟ್ಟು ದರೊಂದು ಈ ಸಲ ನಿಮಗ್ ಸಿಕ್ಕಿದ್ಯಾ? ನಮಗೆ ಸಿಗ್ತದೆ. ರಾತ್ರಿ ಬಂದು ಪಾಳೆ ಹಚ್ತೀವಿ, ಸಿಗ್ತದೆ ನಮಗೆ. ನೀವು ಮುಂದೆ ನಿಂತ್ಕೊಂತೀರಿ, ಮುತ್ತೈದನ ಮಗ ನೀವೇ. ಅದೇ ನಂದು ಒಬ್ಬಿನ ಬಗ್ಗೆ ಹೇಳಿರಿ ಸರ್. ಈಗ ನಾವು ಮನ್ಯಾಗ ಗಂಡ ಮಗ ಅದೀನಿ, ಬಂದು ಮುಂದೆ ಪಾಳೆ ಹಚ್ಚಿ ತೊಗೊಂಡು ಹಾಕಿನಿ. ಹಿಂದೆ ಹೆಣ್ಮಕ್ಳು ಇದ್ದವ್ರು, ಮುದುಕರಿದ್ದವ್ರು ಹೆಂಗೆ ಮಾಡ್ಬೇಕು? ರಾತ್ರಿ ಬಂದು ಹಚ್ತಾರ ಪಾಳೆ, ಅವ್ರು ಹಚ್ಚಕ್ಕಾಗಂಗಿಲ್ಲ. ಅವ್ರಿಗೆ ಏಟಾದ್ರೂ ಮುಂಜಾನೆ ಎದ್ದ ಬರೋರು ಅವ್ರು. ಹಿಂಗಾಗಿ ನಿಮ್ಮ ಹೆಸರೇನು? ಮುತ್ತಪ್ಪ ಮನ್ಗೊಳ್ರಿ. ನೋಡಿ, ಮುತ್ತೈದನ ಮಗ ಮುಂದೆ ನಿಂತ್ಕೊಂಡು ಎಲ್ಲ ಸರ. ಮತ್ತೆ ಆ ಸಮಸ್ಯೆ, ಈ ಮನುಷ್ಯ ಬಹಳ ಒಳ್ಳೆ ಮನುಷ್ಯ. ಯಾಕೆ ಹೇಳಿ, ಅವ್ರಿಗೆ ಸಿಗ್ತಾ ಐತೆ ತಿಂಗಳು ಸಿಗದೇ ಇರೋರ ಪರವಾಗಿ ಮಾತಾಡಕ್ ಬಂದ. ಹೌದು ಸರ್, ಅಲ್ವೇನ್ರಿ? ನಾವು ರಾತ್ರಿ ಬಂದಾದ್ರು ಮತ್ತೆ ಅದನ್ನ ನಮ್ಗೆ ಏನು ಗೊತ್ತಾನ, ಮುಂಜಾನೆ ನಾವು ಹೊಲಕ್ಕೆ ಹೋಗೋರು, ನಮಗೆ ಸಿಗಂಗಿಲ್ಲ ಅನ್ನೋದು ಗೊತ್ತಿರ್ತೈತಿ. ಹಿಕ್ಕಟ್ಟು ಹೋದ್ರೆ ನಮ್ಗೆ ರೇಷನ್ನೇ ಸಿಗಂಗಿಲ್ಲ. ನಸೀರ ಬಂದು ಪಾಳೆ ಹಚ್ಚಿ ನಾವು ತೊಗೊಂಡು ಹೋಗ್ಬಿಡ್ತೀವಿ. ಆದ್ರೆ ಹಿಂದೆ ಬಂದವ್ರು ಏನು ಮಾಡ್ಬೇಕು? ಮುಂಜಾನೆ ಬಂದವರು ಮತ್ತೆ ಇವ್ರು 3-4 ದಿನ ಕೊಟ್ರೆ ಗದ್ದಲ ಯಾಕಾಗತ್ತದ? ಗದ್ದಲ ಆಗೋದಿಲ್ಲ. ಸರಿಯಾಗಿ ತೊಗೊಂಡು ಹೋಗ್ತಾರೆ. 3-4 ದಿನ ಅವ್ರ ಕಾರ್ಡಿನ ಆಯ್ಕಿದ್ರೆ ಅದು ಎಲ್ಲಿ ಹೋಗೋದಿಲ್ಲ. ಅವ್ರ ಕಾರ್ಡ್ ಬಂದು ರೇಷನ್ ಇರ್ತವ್ರು, ಅವ್ರು ಈ ಕಡೆ ಗದ್ದಲಿಕ್ಕೂ ಬಂದು ಒಯ್ಬೇಕು. ಹಂಗೆ ಕೊಡ್ಬೇಕು ರೇಷನ್. ಅಲ್ಲ, ನಿಮ್ಮ ಊರು ಏನಾಯ್ತು? ಮೊದ್ಲೆಲ್ಲಿದ್ರಿ ನೀವು? ಹಳೆ ಊರಾಗಿದ್ದೇವ್ರಿ. ಹಳೆ, ಅದು ಬೇನಾಳೆ. ಅದು ಬೇನಾಳ. ಒಟ್ಟಾರೆ ಒಂದು ಊರದು. ಅದು ಮುಳುಗೋಗ್ಬಿಟ್ಟೈತೆ. ಹಾಂ, ಮುಳುಗೈತೆ ಸರ್. ಅಲ್ಲಿಂದ ಎಲ್ಲಿಗೆ ಬಂದ್ರಿ? ಹೌದ್ರಿ. ಇಲ್ಲಿ ಮೂಲಭೂತ ಸೌಕರ್ಯ ಇದೇ ನೋಡಿ ಸೌಕರ್ಯ. ಹೊಲ ಮನೆ ಕಳ್ಕೊಂಡೇವಿ. ಇಟ್ಟು ಹೊಲ ಇದ್ದಾರ ಅದಾರ, ಹೊಲ ಇಲ್ಲ ಜನ. ಎಕರೆಗೆ ಅವತ್ತು? ಎಕರೆ 4,000 3,000. ಎಕರೆಗೆ 3,000. ನೀರ್ವೆ 3,000 ಕೊಟ್ಟಾರ. ಇವಾಗ 15 ಲಕ್ಷ ರೂಪಾಯಿ ಎಕರೆ ಹೊಲ ಅದಾವ, ಭೂಮಿ ಸಿಗಂಗಿಲ್ಲ. ಹಾಂ, 22. ನಿಮ್ಮ ಹತ್ರ? ನೋಡ್ರಿ, ನಿಮ್ಮ ಹತ್ರ ಎಷ್ಟಿತ್ತು ಜಮೀನು? ನಮ್ಮ ಜಮೀನು ಇಲ್ಲ ಸರ್. ನಮ್ಮ ಜಮೀನು ಇಲ್ಲ. ಇದ್ದವ್ರು ಮಾತ್ರ? ಹಾಂ, ಇದ್ದಾರೋ 3,000 ರೂಪಾಯಿ, 2,500-3,000 ರೂಪಾಯಿ ಕೊಟ್ಟಾರ. ಇವಾಗ ಅಷ್ಟು ರೊಕ್ಕದಲ್ಲಿ ಹೊಲ ಇಡಕ್ಕೆ ಸಾಧ್ಯತೆ ಇಲ್ಲ. 15 ಲಕ್ಷ ಬೇಕು.
22,000 ರೂಪಾಯಿ ಮನೆ ಕಟ್ಟ ಕೊಟ್ಟಾರ, ಪ್ಲಾಟ್ ಕೊಟ್ಟಾರ. ಇದು ಬಿಟ್ಟರೆ ಬೇರೆ ಏನಿಲ್ಲ. 22,000ಕ್ಕೆ ಏನಣ್ಣ ಮನೆ ಕಟ್ಟಕ್ಕಾಗುತ್ತೆ? 2,000 ರೂಪಾಯಿ ಇವ್ರು ತಿಂದಾರಲ್ಲ, 2,000 ರೂಪಾಯಿ ಆಫೀಸಿಗೆ ತಿನ್ನೋರು ಚೆಕ್ ಬರೆಯಾಕ 20,000 ಕೊಡ್ತಾರೆ. 20,000 ರೂಪಾಯಿ ಕೊಡ್ತಿದ್ರು. ಅಷ್ಟರಲ್ಲಿ ಜೀವನ ಮಾಡ್ಕೊತಾ ಇದ್ದೇವ್ರಿ. ನಿಮ್ಮ ಈ ಊರಿಗೆ 2 ನ್ಯಾಯಬೆಲೆ ಅಂಗಡಿ ಕೊಡಬೇಕು ಅಂದ್ರೆ ಲೆಕ್ಕ ಅಂದ್ರೆ 200 ಕಾರ್ಡ್ ಇದ್ರೆ ಒಂದ್ ಕೊಡ್ಬೇಕು. 200, 220, 230 ಒಂದ್ ಕೊಡ್ಬೇಕು. ಇಲ್ಲಿ 550, 570 ಐತಲ್ಲ, 2 ಕೊಡ್ಬೇಕು ಲೆಕ್ಕಾಚಾರ. ಕೊಡವಲ್ರಿ ಇವರು. ಅಕ್ಕ, ನನ್ನ ಪ್ರಕಾರ ನಿಮ್ಗೆ 2 ಕೊಡ್ಬೇಕು ನ್ಯಾಯಬೆಲೆ. ಏನು ಅಂತ ಕೊಡಲ್ರಿ ಮತ್ತೆ ಒಂದೇ ಕೊಡ್ತಾ ಇಲ್ಲ ಅಂತೀರಾ? ಒಂದಕ್ಕೆ ನೆಲೆಯಲ್ರಿ, 2 ಏನು ಕೊಡ್ತಾರೆ ಸರ್? ಹೊಳ್ಳಿ ಬಂದೇವ್ರಿ, ಒಂದು ಕೊಡವಲ್ರು, 2 ಕೊಡ್ತಾರೆ ನಮಗೆ. ಒಂದಕ್ಕೆ ನೆಲೆ ಇಲ್ಲ. ಮನೇದು 1 ತಿಂಗಳು ತಗೊಂಡು ಅವ್ರ ಗಪ್ಪ ಮಾಡಿದ್ರು ಅದನ್ನು ರೇಷನ್ ಚೀಟಿ. ಈಗ ಮಾತು ಕೊಟ್ಟಾರ ಕೊಡವಲ್ರು. ಎಲ್ರಿಗೂ ಹೆಚ್ಚು ಕಮ್ಮಿ ನವೆಂಬರ್, ಡಿಸೆಂಬರ್ ಇನ್ನು ಬಾಕಿ. ಮತ್ತೆ ಹ್ಯಾಂಗ್ ಮಾಡ್ತೀರಿ ನೋಡ್ರಿ, ನಾವು ಅದಕ್ಕೆ ಹ್ಯಾಂಗ್ ಮಾಡ್ತೀರಿ ನೋಡ್ರಿ. ಅಲ್ಲ, ಬಡವರು ನಾವು ಮಣ್ಣು ತಿನ್ಬೇಕಂತಣ್ಣ. ಮಣ್ಣ ತಿನ್ನೋದು ಇಲ್ಲ ಸರ್, ನ್ಯಾಯಬೆಲೆ ಅಂಗಡಿಯಲ್ಲೇ ನಾವು ಅವಶ್ಯವಾಗಿ ನಮ್ಮ ಊರಿಗೆ ಅವಶ್ಯವಾಗಿ ಇರಬೇಕು. ಇನ್ನುಳಿದಪ್ಪ ಏನಂತಂದ್ರೆ ಇನ್ನುಳಿದೆಲ್ಲ ಸೌಕರ್ಯ ಅನುಕೂಲ ಇದೆ. ಆದ್ರೆ ಈ ನ್ಯಾಯಬೆಲೆ ಅಂಗಡಿ ಮಾತ್ರ ಇಲ್ಲೇ ಬೇಕು. ಇಲ್ಲಂತಂದ್ರೆ ಬೇರೆ ಹಳ್ಳಿಗೆ ಹೋಗಿ ಕೇರಿಂದ ನಾವು ತಗೊಂಡು ಬರಬೇಕು. ಅದು ನಮ್ಮದೇ ಆದಂಥ ಹಳ್ಳಿ, ಅಲ್ಲಿದಿಂದ ವಿತರಣೆ ಮಾಡ್ತಾರೆ, ಅಲ್ಲಿಗೆ ಹೋಗಿ ನಾವು ತಗೊಂಡು ಬರಬೇಕು. ಸಿದ್ದರಾಮಯ್ಯ ಹೇಳ್ತಾರೆ ನಾವು ಫ್ರೀಯಾಗಿ ಅನ್ನ ಕೊಡ್ತಾ ಇದ್ದೀವಿ, ಅಕ್ಕಿ ಕೊಡ್ತಾ ಇದ್ದೀವಿ. ಬಹುಶಃ ಸಿದ್ದರಾಮಯ್ಯನವ್ರ ಗಮನಕ್ಕೆ ಇರಲ್ಲ ಅನ್ಸುತ್ತೆ ಊರು. ಇಲ್ಲ ರೀ, ನಾನು ಆಗ್ಲೇ ಅವ್ರು ಹೇಳ್ತಾ ಇದ್ರು, ಯಾರೋ ಇಡೀ ರಾಜ್ಯದಲ್ಲಿ ಅನ್ನಭಾಗ್ಯ ಅಕ್ಕಿ ಫ್ರೀಯಾಗಿ ಸಿಗದೇ ಇರೋರಂತ ಊರು ಇದೊಂದೇ. ಇದು ಒಂದು ನಮ್ಮಲ್ಲಿ ಮಾತ್ರ ಭಾಳ ಇದು ರೇಷನ್ ಮಾತ್ರ ಭಾಳ ನಮಗೆ ಇದು ಅದ. ಅದಕ್ಕಾಗಿ ಇಲ್ಲೇನದ ನಮ್ಮಲ್ಲಿ ಮಾತ್ರ ಅವಶ್ಯವಾಗಿ ಒಂದು ನ್ಯಾಯಬೆಲೆ ಅಂಗಡಿ ವಿತರಣೆ ಮಾಡಬೇಕು ಅವರು ಸರ್ಕಾರದಿಂದ. ಬಹಳ ಕಷ್ಟ ಸರ್, ಭಾಳ ಕಷ್ಟ. ದುಡ್ದಿದ್ದಲ್ಲ, ನಾವು ದುಡಿಯೋದೇ 500, 300, ಹೆಣ್ಮಕ್ಳಾದ್ರೆ 300, 400 ರೂಪಾಯಿ ದುಡಿತಾರೆ. ಗಂಡಸರಾದ್ರೆ 500, 600 ರೂಪಾಯಿ ದುಡಿತಾರೆ. ದುಡ್ದಿದ್ರಲ್ಲಿ ದಿನಕ್ಕೆ 300 ರೂಪಾಯಿ ರೇಷನ್ನೇ ತರಬೇಕು ಅಂದ್ರೆ ಅದಕ್ಕಾಗಿ ನಮಗೆ ಸಮಸ್ಯೆ ಆಗಿದೆ. ಇಲ್ಲೇ ಒಂದು ನಮಗೆ ನ್ಯಾಯಬೆಲೆ ಅಂಗಡಿ ಆಯ್ತಪ್ಪ ಅಂತ. ಇಲ್ಲಿ ನ್ಯಾಯಬೆಲೆ ಬೇನಾಳ ಗ್ರಾಮದಿಂದ NH ಬೇನಾಳ ಒಂದು ಊರು, ಅಲ್ಲಿ ಒಂದು ಮುಖ್ಯ ಒಂದು ರೇಷನ್ ಅಂಗಡಿ ಇದೆ. ಅದು ಒಂದರಿಂದ ಆಗೋದಿಲ್ಲ, 2 ರೇಷನ್ ಅಂಗಡಿ ಬೇಕು. ಯಾಕಂದ್ರೆ 500 ಕಾರ್ಡ್ಗಳು ಇದು ಇರುವುದರಿಂದ 550 ಐತಿ. ಆದ್ರೆ ಸಮಸ್ಯೆ ಏನಾಗತ್ತಂದ್ರೆ ಇವರು ಎಲ್ಲ ಕೂಲಿಕಾರ ಜನರು ಅವರು ತಮ್ಮ ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ಅದು ಅಲ್ಲೊಮ್ಮೆ ಚೀಟಿ ಮಾಡಿಸ್ಕೊಂಡ್ಬರ್ಬೇಕು, ಮತ್ತೆ ಇಲ್ಲಿ ರೇಷನ್ ತೊಗೋಬೋದು. ಹಿಂಗಾಗಿ ಸಮಸ್ಯೆ ಆಗಿಬಿಟ್ಟೈತೆ. ಅದಕ್ಕೆ 2-3 ದಿವಸ ಹೋಗ್ಬಿಡ್ತದೆ ರೇಷನ್. ಇನ್ನು ಉಳಿದವರಿಗೆ ರೇಷನ್ ಸಿಗೋದಿಲ್ಲ. ತೋರಿಸ್ತಾ ಇದ್ದಾರೆ ಈಗ ಪ್ರೂಫ್ ಆಗಿ. ಡಿಸೆಂಬರ್ ಇಲ್ಲ ಅಂತ ಈಗಾಗಲೇ ಪ್ರೂಫ್ ಆಗಿ ತೋರಿಸ್ತಾ ಇದ್ದಾರೆ. ಅದಕ್ಕೆ ಇದು ನ್ಯಾಯಬೆಲೆ ಮನೆ ಇದೆ ಈ ಊರಲ್ಲಿ. ಒಂದು 700-800 ಮನೆ. 800 1000 ಬರ್ತೈತೆ ನೋಡಿ ಸರ್, ಹೆಚ್ಚು ಕಡಿಮೆ 1000 ಅಂದ್ರೆ ಒಂದು 4-5 ಸಾವಿರ ಜನಸಂಖ್ಯೆ ಹೆಚ್ಚು ಅಲ್ವಾ? ಇಷ್ಟು ಜನರಿಗೆ ಇವ್ರ ಫ್ರೀ ಅನ್ನ ಕೊಡಲ್ಲ ಅಂತಂದ್ರೆ ಅದಕ್ಕೆ ಏನಾದ್ರೂ ಏನ್ ಮಾಡ್ಬೇಕು ಇವ್ರನ್ನ? MLA-ಗಳನ್ನ, ಈ ಸರ್ಕಾರನ, ಈ ಅಧಿಕಾರಿಗಳನ್ನ ಏನ್ ಮಾಡ್ಬೇಕು ಹೇಳಿ? ಅಧಿಕಾರಿಗಳನ್ನ ಏನ್ ಮಾಡ್ಬೇಕು ಹೇಳಿ? ಬರೀ ಅಧಿಕಾರಿಗಳಲ್ಲ, ನಿಮ್ MLA ಆಗೋರೆ. ನಮ್ಮ ಇಲೆಕ್ಷನ್ ದಿನ ವೋಟ್ ಹಾಕ್ಲಿ ಅಂತ ಕೈ ಮುಕ್ತ ಬರ್ತಾರಲ್ಲ, ಮತ್ತೆ ಈಗೆಲ್ಲ ಹೋಗೋರಂತೆ. ಈಗ ನಾವು ಯಾರನ್ನ ಕೇಳ್ಬೇಕ್ರಿ? ಹಂಗಾರೆ ಅವ್ರನ್ನೆಲ್ಲ ಕೇಳೋದು ಅಲ್ಲ. ಇಲೆಕ್ಷನ್ ಮುಗಿದ್ಮೇಲೆ MLA ಸಾಹೇಬ್ರು ಇಲ್ಲಿಗೆ ಬಂದಾರ? ಬರ್ತಾರೆ. ಇದು ಗಮನಕ್ಕೆ ಕೊಡ್ತೇವಾಡ್ರಿ, ಅರ್ಜಿ ಕೊಟ್ಟು ಅವ್ರ ಗಮನಕ್ಕೆ ತರ್ತೇವ. MLA ಅವ್ರು ನಿಮಗೆ ಕೈಗೆ ಸಿಗಲ್ವ ಇಲ್ಲಿ? ಸಿಗೋದಿಲ್ಲ ಸರ್, ಸಿಗೋದೇ ಬರೋದೇ ಇಲ್ಲ. ಅವ್ರು ಬರೋದೇ ಇಲ್ರಿ ಇಲ್ಲಿ. ಏನು ಜಾತ್ರೆ ಕೇಳ್ತಿದ್ದ ಆಟ ಬರೋರು ಮಕ ತೋರ್ಸ್ಕೊಬಿಡಾರ. ಒಟ್ಟ ಊರಿಗೆ ಕೈ ಬೀಸಿ ಹೋಗ್ಬಿಡಾರ. ಒಟ್ಟ ಊರಿಗೆ ಬರೋದಿಲ್ರಿ ಅವ್ರು. ಇಲ್ಲಿ ನಾವು ಬಡವರಿದ್ದೀವಿ. ನಾವು ಏನ್ ಮಾಡ್ಬೇಕಂತ ಕೂಲಿ ನಾಲಿ ಮಾಡ್ಕೊಂಡ್ ಬದುಕೋರು ನಾವು. ಏನ್ ಮಾಡ್ಬೇಕಂತ ನಾವೀಗ ಹೊಟ್ಟೆಗೆ ಅನ್ನಕ್ಕೆ ಏನ್ ಮಾಡ್ಬೇಕು? ಮಣ್ಣು ತಿನ್ಬೇಕಂತ ನೀವೇ ಹೇಳಿಕೆ ಆಗಿದ್ದು ಮಾಡಿಸ್ಬಿಡೋದು ಸರ್. ಈಗ ನಾವು ಕೊನೆಯದಾಗಿ ಏನ್ ಮಾಡೋದು?
ಏನು ಅನ್ನಕಲ್ಲ ಏನು ಸರ್, ಇಲ್ಲಿ ನ್ಯಾಯಬೆಲೆ ಅಂಗಡಿ ಕೊಡ್ರಿ ಒಂದು, ಒಟ್ಟು ಇಲ್ಲಿ ಕೊಡ್ಬೇಕ್ರಿ, ಇಲ್ಲಿ ಬೇಕು ಅಷ್ಟೇ. ಇದು ವ್ಯವಸ್ಥೆನ ಇರಬೇಕು. ಆ ಸರ್ಕಾರದಿಂದ ಬಂದಿದ್ದ ರೇಷನ್ ರೀ ಈ ಅಧಿಕಾರಿಗಳು ದುರುಪಯೋಗ ತೊಗೊಂಡೋಗತ್ತಾರ. ಒಬ್ಬ ಹಂಚವ, ಒಬ್ಬ ಕೊಡವ, ಒಬ್ಬ ತೊಗೊಂಡೋಗವ, ಗಾಡಿಯಲ್ಲಿ ಸಿಕ್ಕೋದು, ಗಾಡಿಯಲ್ಲಿ ಸಿಕ್ಕೋದು. ಅಲ್ಲ, ನೀವ್ ಹೇಳೋದ್ ಕೇಳಿದ್ರೆ ಒಳಗಡೆ ಏನೋ ನಡೀತಾ ಇದೆ, ಒಳಗೈತಿ ಏನೇನ್ರಿ, ನನಗೆ ಅನಿಸ್ತಾ ಇದೆ. ಅದು ಬಿಡ್ಬಿಡ್ಕರ ಆಟ ಸರ್, ಬಿಡ್ಬಿಡ್ಕರ ಆಟ. ಬಿಡ್ಬಿಡ್ಕರ ಅಂತ ಬರ್ತಾರೆ ಗೊತ್ತೇನ್ರಿ, ಬುಡ್ಡು ನಿನಗೆ 1 ರೂಪಾಯಿ ಕೊಟ್ಟರೆ ಚಲೋ ಆಕತಿ, 2 ರೂಪಾಯಿ ಕೊಟ್ಟು ಸುಮಾರು ಆಕತಿ, 1000 ರೂಪಾಯಿ ಕೊಟ್ಟರೆ ಆಗದಿ ಚಲೋ ಆಕತಿ ಅಂತೇಳಿ ಅಂತ ಬಿಡ್ಬಿಡ್ಕೆ ಆಟ ಐತ್ರಿ ಒಳ ಸರ್. ಒಳಗಡೆ ಏನೋ ಏನೋ ಐತ್ರಿ, ಆ ಸರ್ಕಾರದಿಂದ ಬಂದ್ರೆ ಒಳಗೆ ಏನೋ ನಡೀತೈತ್ರಿ. ಒಳಗಡೆ ಏನೇನ್ ನಡೆದ್ರು ಬಡ ಹೋಗೋದು ನಾವು ತಾನೇ. ಹಂಗೆ ಆಕತ್ರಿ ಅದು. ಶ್ರೀಮಂತ ಆಗಿ ಉಳಿತಾರೆ, ಬಡವ್ರು ಆಗಿ ಉಳಿದಾಕತ್ತ ಅಷ್ಟೇ, ಮತ್ತೇನಿಲ್ರಿ ಆಗ ಇಷ್ಟೇ ಐತೆ ನೋಡಿ ಸರ್. ಮತ್ತೇನು ಮಾಡಕ್ರಿ ಏನ್ರಿ. ಅಕ್ಕಿಗೆ 10 ರೂಪಾಯಿ ತಗೋತಾರ್ರಿ, 10 ರೂಪಾಯಿ ಕೊಟ್ಟಾಗ ಅಕ್ಕಿ ಕೊಡ್ತಾರ್ರಿ. ಇಲ್ಲಿಕಂದ್ರೆ ಹೊಳಿ ಬರುದ್ರಿ ನಾವು 5 ಕಿಲೋ ಒಬ್ರಲಿಂದ 5 ಕಿಲೋ ಕೊಟ್ಟಾರ್ರಿ. ಒಬ್ರಿಗೆ 5 ಕಿಲೋ, ಅದಕ್ಕೆ 10 ರೂಪಾಯಿ. 10 ರೂಪಾಯಿ ರೀ. ಆಯ್ತಲ್ಲ, ನಾವು 10 ಜನ ಇದ್ರೆ 100 ರೂಪಾಯಿ. ನಮ್ಮ ಮನ್ಯಾಗ ಯಾರು ಹುಡುಗರು ಹ್ಞೂ ರೀ. ಒಂದು ಕಾಡಲ್ಲಿ ಎಷ್ಟಾದ್ರೂ ಇರ್ಲಿ, 5 ಮಂದಿ 10 ಮಂದಿ ಇರಲಿ, ಒಂದು ಕಾಡಿಗೆ 10 ರೂಪಾಯಿ ತೊಗೋತಾರೆ. 5 ಕಿಲೋ 10 ರೂಪಾಯಿ ತೊಗೊಳಲ್ಲ. ಎಷ್ಟೇ ಇರಲಿ, ಕಾಡಿ 10 ರೂಪಾಯಿ ತೊಗೋತಾರ. ಅದು ಬಿಟ್ಟರೆ ಬೇರೆ ಏನಿಲ್ಲ. ಇನ್ನೇನ್ರಿ, ಒಂದಿನ ಕೊಡ್ತಾರ, 2 ದಿನ ಬಿಡ್ತಾರ, ಕಂಟಿನ್ಯೂ ಒಂದು 15 ದಿನ ಇವ್ರು ರೇಷನ್ ಕೊಡ್ಬೇಕಾ ಸರ್? 15 ದಿನ ರೇಷನ್ ಕೊಡ್ಬೇಕಲ್ಲ ನಮಗೆ ಇವರು. ತಿಂಗಳ ಗಂಟೆ ಚಾಲು ನ್ಯಾಯಬೆಲೆ ಅಂಗಡಿ ಅಂದ್ರೆ ತಿಂಗಳ ತನಕ ಚಾಲು ಇರುತ್ತೆ. ಅದು ತಿಂಗಳ ತನಕ ಚಾಲು ಇರತ್ತೆ, ಇಲ್ಲಿ ಕೊಡೋದಿಲ್ಲ. ಒಂದಿನ ಕೊಡ್ತಾರ, ಮರ್ದಿನ ಏನ್ ಮಾಡ್ಬಿಡ್ತಾರ, ಎಂಡ್ ಮುಗೀತು. ಕಳ್ಳರು ಕೆಲಸ ಮಾಡ್ತಾರೆ. ಕಳ್ರದಾರ, ಎಲ್ಲ ಕಳ್ಳರು, ಎಲ್ಲ ಕಳ್ರಿ ಸರ್, ಕಳ್ರೆ. ಕೊನೆಯದಾಗಿ ಸರ್, ಏನು ಗ್ರಾಮಸ್ಥರ ಪರವಾಗಿ ಏನು ಹೇಳೋದು? ಸರ್ಕಾರ, ಅಧಿಕಾರಿಗಳು, ನಿಮ್ಮ MLA ಸಾಹೇಬ್ರು, MLA ಅವ್ರ ಗಮನಕ್ಕೆ ನಾವು ಹಲವಾರು ಸಲ ಇದನ್ನು ತಂದೇವ್ರಿ, ಬಗೆಹರಿಸಿಲ್ಲ. ಯಾಕಂದ್ರೆ ಅವ್ರದ್ದು ಅವರು ಇದು ಐತಿ ಏನೋ, ಅವ್ರ ವ್ಯಾಪ್ತಿ ಒಳಗೆ ಐತದು ಸೊಸೈಟಿ. ಅವ್ರ ಅಧ್ಯಕ್ಷರು ಅವರೇ. ಯಾವುದೋ ಈಗ ವ್ಯವಸಾಯ ಪತ್ತಿನ ಸಹಕಾರಿ ಸಂಘ ಏನೈತಲ್ಲ, ಆ ಸೊಸೈಟಿಗಳು ಅವ್ರು ಇದ್ರೊಳಗೆ ನಿಯಂತ್ರಣದೊಳಗೆ ಐತೆ. ಹೀಗಾಗಿ ಅದು ಸೊಸೈಟಿಗೆ ಇದರಿಂದ ಬೆನಿಫಿಟ್ ಐತಿ. ಇದು ಪ್ರತ್ಯೇಕ ಇವ್ರಿಗೆ ನಾವು ನ್ಯಾಯಬೆಲೆ ಅಂಗಡಿ ಹೊಡೆದು ಕೊಟ್ರೆ ಆ ಲಾಭ ನಮ್ಗೆ ಸಿಗೋದಿಲ್ಲ ಅನ್ನೋ ಸಲುವಾಗಿ ಅದನ್ನ ಮುಂದೆ ಹಾಕುವಂತ ಹೋಗ್ತಾರೆ. ಅದಕ್ಕೆ ಇಲ್ಲಿ ಗ್ರಾಮಸ್ಥರನ್ನ ಒಂದಿಷ್ಟು ಯುವಕರು, ಒಂದಿಷ್ಟು ಮಹಿಳೆಯರು ಕೂಡ್ಕೊಂಡು ಒಂದು ರಿಜಿಸ್ಟರ್ ಬಾಡಿ ತಯಾರು ಮಾಡ್ಕೋತಾರೆ. ಅವ್ರಿಗೆ ಏನೈತಿ, ನ್ಯಾಯಬೆಲೆ ಅಂಗಡಿ ಮಂಜೂರಾತಿ ಕೊಟ್ರೆ ಭಾಳಷ್ಟು ಜನರಿಗೆ ಬಡವರಿಗೆ ಅನುಕೂಲ ಆಗ್ತದೆ. ಕೊನೆ ಪಕ್ಷ ನಾವೇ ಮಾಡ್ಕೊಳ್ಳೋದು ಅಂತ. ಹೌದು, ಇಲ್ಲಾಂದ್ರೆ ಅದಕ್ಕೆಲ್ಲ ಜನರು ಹೋರಾಟ ಮಾಡ್ತಾರೆ. ಕಡೆಗೆ ಒಂದ್ಸಲ ತಹಸೀಲ್ದಾರ್ಗೆ DC ಪ್ರತಿಭಟನೆ ಮಾಡಿ ಮನವಿ ಕೊಡಕ್ಕೆ ಹೋಗ್ತಾರೆ, ಅಲ್ಲಿ ಧರಣಿ ಮಾಡ್ತಾರೆ. ಇಷ್ಟೇ. ಅವ್ವ, ಬಡವ್ರು ತಿನ್ನೋ ಅಕ್ಕಿ ಕಲ್ಲು ಹಾಕ್ತಾರೆ ಇವರು. ಕಲ್ಲು ಹಾಕ್ಯಾರ್ರಿ ವಾಟಿನೇ ತುಂಬಂಗಿಲ್ರಿ ನಮ್ದು. ಸುಮ್ಮ ಬೇಲೂರ್ಗೆ ಹೋಗಿ ದುಡ್ಕೊಂಬಂದು ತೊಗೊಂಬರ್ತೇವ್ರಿ ನಾವು ಪಗಾರ. ಮಕ್ಳು ಬೇಲೂರ್ಗೆ ದುಡ್ಯಾಕ ಹೋಗ್ಯಾರ, ಏನ್ ಮಾಡ್ಬೇಕು? ನಾವು ಒಬ್ಬಕ್ಕೆ ಇದ್ರು ಆ ರೇಷನ್ 5 ಕಿಲೋ ತಗೊಂಬರಕ್ಕೆ ಹೋಗಿ 10 ರೂಪಾಯಿ ಕೊಡ್ಲಾರ್ದ ಕೊಡುದಿಲ್ರಿ ಯಾರು. ಕಷ್ಟ ರೀ. ಈ ಗಾಡ್ಯಾಗ ಹೋಗ್ತೇವಲ್ರಿ, ಆ ಗಾಡ್ಯಾಗ ಹೋಗಿದ್ದು ಪಗಾರ ಕೊಡ್ಲಾರ್ಕ ದಗದ ಬಿಟ್ಟು ಕೂತಿದ್ರಿ ಮನ್ಯಾಗದ. ನಾನು ಏನು ತಿನ್ಬೇಕ್ರಿ ಹೇಳ್ರಿ? ನೋಡೋಣ, ದುಡ್ದಿದ್ದು ಪಗಾರ ಕೊಡ್ಲಿಲ್ಲ ಅಂದ್ರೆ ಏನು ಮಾಡ್ಬೇಕು ಹೇಳ್ರಿ? ಅಲ್ಲ, ನೀವು ಇದನ್ನೆಲ್ಲ ಇಡೆ ಮಾಡ್ಕೊಂಡು ಹೋಗಿ ಗಪ್ಪಡ ಕುದಿರ್ಬೇಡ್ರಿ. ಮತ್ತೆ ನೀವು ವ್ಯವಸ್ಥೆ ಮಾಡಿ ಅದನ್ನ ಟಿವಿಗೆ ಹಾಕ್ತೀರಿ, ನಮ್ಗೆ ಹೊರಗೆ ಗಾಡಕ್ಕೆ ಹಾಕ್ತೀರಿ. ನೋಡು ಹೆಂಗೆ ಮಾಡ್ತೀರಿ, ಹೌದಾಡ್ರಿ? ಮತ್ತೆ ನೀವು ಚಲೋ ತಗ ಈಗ ಅದಿರಿ ಅಂತ ನಾವು ಹೇಳಕತ್ತೇವು. ಹೋಗಿ ಗಪ್ಪಡ ಕುದಿರ್ಬೇಡ್ರಿ, ಹಾಕಿಬಿಡ್ರಿ. ಕುತ್ಕೊಳಕ್ ನಾವು ಬೆಂಗಳೂರಿಗೆ ಬರ್ಬೇಕಿತ್ತು. ಅಲ್ಲ, ವಿಚಾರ ಮಾಡ್ರಿ ನಾವು ಹೇಳ್ತೀರಿ. ಸಾಕಾಗೈತ್ರಿ ನಮ್ಗೆ, ಅದಕ್ಕೆ ಹೇಳ್ತಾರೆ. ನಮ್ಗೆ ಸಾಕಾಗೈತ್ರಿ. ಬೇಜಾರು ನನಗೆ ಅರ್ಥ ಆಗುತ್ತೆ. ಹೌದ್ರಿ, ಸಾಕಾಗೈತೆ ನಮ್ಗೆ. ಅದಕ್ಕೆ ಹೇಳ್ತೇವ್ರಿ ನಾವು. ನೀವು ಅಂತ ಪುಣ್ಯಕ್ಕೆ ತಿಳಿದು ಮಾಡ್ರಿ ಅಂತ ಹೇಳ್ತೇವೆ. ಕೈ ಮುಗಿದು ಹೇಳ್ತೇವೆ. ಇದಿಷ್ಟು ಈ ಗ್ರಾಮಸ್ಥರ ಮಾತು. ಇವ್ರು ಕೇಳ್ತಾ ಇರುವಂಥದ್ದು ಬೇರೆ ಏನೂ ಅಲ್ಲ, ನಮಗೊಂದು ರೇಷನ್ ಅಂಗಡಿ, ನ್ಯಾಯಬೆಲೆ ಅಂಗಡಿಯನ್ನು ಓಪನ್ ಮಾಡಿಕೊಡಿ ಅನ್ನುವಂಥ ಒಂದು ಭಾಳ ಸರಳವಾಗಿರುವಂಥ ಬೇಡಿಕೆಯನ್ನು ಪ್ರಭುತ್ವದ ಮುಂದೆ ಇಲ್ಲಿನ ನಿವಾಸಿಗಳು, ಗ್ರಾಮಸ್ಥರು ಇಡ್ತಾ ಇದ್ದಾರೆ. ಕಳೆದ 25-30 ವರ್ಷಗಳಿಂದ. ಅಂದರೆ ಮುಖ್ಯವಾಗಿ ಇವರೆಲ್ಲರೂ ಕೂಡ ಸಂತ್ರಸ್ತರು. ಅಂದರೆ ಈ ಆಲಮಟ್ಟಿ ಜಲಾಶಯ ಹಿನ್ನೀರೇನಿದೆ, ಅದು ಆ ಒಂದು ಹಿನ್ನೀರಿನಲ್ಲಿ ಮುಳುಗಡೆ ಆಗಿರುವಂಥ ಗ್ರಾಮಸ್ಥರು ಈ ಕಡೆ ಬಂದು ನೆಲೆಸಿರುವಂಥದ್ದು. ಹೀಗಾಗಿ ಇವರಿಗೆ ಬೇಕಾಗಿರುವಂಥ ಮೂಲಭೂತ ಸೌಕರ್ಯ, ಅದರಲ್ಲೂ ಪ್ರಮುಖವಾಗಿ ಒಂದು ನ್ಯಾಯಬೆಲೆ ಅಂಗಡಿಯನ್ನು ಹಾಕ್ಕೊಡಿ ಅನ್ನುವಂಥ ಬೇಡಿಕೆಯನ್ನು ಮುಂದೆ ಇಡ್ತಾರೆ. ನಿಜಕ್ಕೂ ಈ ಒಂದು ಕಾರ್ಯಕ್ರಮವನ್ನು CM ಸಿದ್ದರಾಮಯ್ಯನವರು ನೋಡ್ತಿದ್ದಾರೆ. ನೀವು ನಿಮ್ಮ ಕನಸಿನ ಯೋಜನೆ ಆಗಿರುವಂಥ ಅನ್ನಭಾಗ್ಯದ ಅಕ್ಕಿ ಈ ಬಡವರಿಗೆ ಸಿಗ್ತಾ ಇಲ್ಲ ಅನ್ನುವಂಥದ್ದು ನೀವು ಗಮನ ಕೊಡಬೇಕು. ಅಧಿಕಾರಿಗಳಿಗೆ ಕಿವಿ ಹಿಂಡಿ ಹೇಳಬೇಕು. ಆದಷ್ಟು ಬೇಗ ಇಲ್ಲಿನ ಗ್ರಾಮಸ್ಥರಿಗೆ ಅನ್ನಭಾಗ್ಯದ ಅಕ್ಕಿ ಸಿಗುವಂತೆ ಮಾಡಬೇಕು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ News 18 ಕನ್ನಡ.
ಜಾಲ ನಮ್ಮದು, ಬಲ ನಿಮ್ಮದು.